ಕರ್ನಾಟಕದಲ್ಲಿ ಒಂದು ಸ್ವಲ್ಪ ದಿನಗಳ ಹಿಂದೆ ನೀವು ಗಮನಿಸ್ತಾ ಇರಬಹುದು ವಕ್ಫ್ ಬೋರ್ಡ್ ಅನ್ನುವಂತಹ ಪದವನ್ನ ಬಹಳಷ್ಟು ಸಲ ನೀವು ಕೇಳಿರ್ತೀರಿ ಸುದ್ದಿವಾಹಿನಿಗಳಲ್ಲಿ ಪೇಪರ್ಗಳಲ್ಲೆಲ್ಲವೂ ಕೂಡ ರೈತರು ಕೂಡ ಒಂದು ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ರು ಬಿಜೆಪಿ ಕೂಡ ಧರಣಿಯನ್ನ ಮಾಡಿತ್ತು ಎಲ್ಲೋ ಒಂದು ಕಡೆ ವಕ್ಫ್ ಬೋರ್ಡ್ ಎಲ್ಲ ಆಸ್ತಿಗಳನ್ನ ತನ್ನದಾಗಿ ಮಾಡ್ಕೊಳ್ತಾ ಇದೆ ರೈತರ ಸಿಕ್ಕ ಜಮೀನುಗಳನ್ನ ತನ್ನದಾಗಿ ಮಾಡ್ಕೊಳ್ತಾ ಇದೆ ಅನ್ನುವಂಥ ಒಂದಷ್ಟು ಗಲಾಟೆ ಗದ್ದಲ ಎಲ್ಲವೂ ಕೂಡ ರಾಜ್ಯದಲ್ಲಿ ನಡೆದಿದ್ದನ್ನ ನೀವು ಗಮನಿಸಿದ್ರಿ ಯಾಕೆ ಇವತ್ತು ನಾನು ವಕ್ಫ್ ಬೋರ್ಡ್ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂದ್ರೆ ಎಸ್ ಐತಿಹಾಸಿಕ ವಕ್ಫ್ ತಿದ್ದುಪಡಿ ಬಿಲ್ ಅನ್ನ ಇವತ್ತು ಲೋಕಸಭೆಯಲ್ಲಿ ಮಂಡಿಸಲಾಗಿದೆ ಭಾರಿ ವಿರೋಧ ಇತ್ತು ಮುಸ್ಲಿಂ ಸಮುದಾಯದ ತೀವ್ರ ವಿರೋಧ ಒಂದು ಕಡೆ ವಿಪಕ್ಷಗಳ ತೀವ್ರ ವಿರೋಧದ ನಡುವೆಯೂ ಕೂಡ ಕೇಂದ್ರದ ಬಿಜೆಪಿ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಮಂಡಿಸಿದೆ ಹಾಗಾದ್ರೆ ಏನು ತಿದ್ದುಪಡಿ ಮಾಡಿದ್ದಾರೆ ಮೊದಲಿದ್ದಂತ 1995 ಅಲ್ಲಿ ವಕ್ಫ್ ಕಾನೂನು ಏನಂತ ಇತ್ತು ಅದರಲ್ಲಿ ಯಾವುದರಲ್ಲಿ ತಿದ್ದುಪಡಿಯನ್ನ ತಂದಿದ್ದಾರೆ ಇದೆಲ್ಲವನ್ನ ಇವತ್ತಿನ ಪವರ್ ಫೋಕಸ್ ನಲ್ಲಿ ಗಮನಿಸ್ತಾ ಹೋಗೋಣ ಚರ್ಚೆ ಮಾಡ್ತಾ ಹೋಗೋಣ ಎಕ್ಸ್ಪರ್ಟ್ಗಳು ಕೂಡ ಚರ್ಚೆಯಲ್ಲಿ ಜಾಯ್ನ್ ಆಗ್ತಾರೆ ಇದೇ ಹೊತ್ತಿನ ವಿಶೇಷ ವಕ್ಫ್ ಬಿಲ್ ಲೋಕಸಭೆಯಲ್ಲಿ ಐತಿಹಾಸಿಕ ವಕ್ಫ್ ತಿದ್ದುಪಡಿ ಬಿಲ್ ಅನ್ನ ಮಂಡಿಸಲಾಗಿದೆ ವಕ್ಫ್ ಬಿಲ್ ಮಂಡಿಸಿದ್ರು ಕೇಂದ್ರ ಸಂಸದೀಯ ವ್ಯವಹಾರ ಸಚಿವ ಕಿರಣ್ ರಿಜಿಜು ತಿದ್ದುಪಡಿ ಮಸೂದೆ ಕುರಿತು ಲೋಕಸಭೆಯಲ್ಲಿ ಚರ್ಚೆ ಆಯಿತು ವಕ್ಫ್ ಬಿಲ್ ಹೆಸರನ್ನ ಬದಲಾವಣೆ ಮಾಡಿ ಇನ್ನು ಮುಂದೆ ಉಮೀದ್ ಬಿಲ್ ಅಂತ ಆಗುತ್ತೆ ಅಂದ್ರೆ ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಅಂತ ಅರ್ಥ ಇನ್ನು ಮುಂದೆ ವಕ್ಫ್ ಅಂತ ಇರೋದಿಲ್ಲ ಉಮೀದ್ ಬಿಲ್ ಅಂತ ಹೆಸರನ್ನ ಬದಲಾವಣೆ ಮಾಡಲಾಗಿದೆ ಅದರ ಅರ್ಥ ಇಷ್ಟೇ ಉಮೀದ್ ಮೀನ್ಸ್ ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಅಂತ ವಕ್ಫ್ ಬಿಲ್ ಮಂಡನೆ ವಿರೋಧಿಸಿ ವಿಪಕ್ಷಗಳಿಂದ ಗದ್ದಲ ಕೂಡ ಮಾಡಲಾಯಿತು ಬಿಲ್ ಮೇಲೆ 8 ಗಂಟೆಗಳ ಕಾಲ ಚರ್ಚೆಗೆ ಸ್ಪೀಕರ್ ಅವಕಾಶವನ್ನ ಕೂಡ ಕೊಟ್ಟಿದ್ದಾರೆ ನೋಡಿ ವಿಪಕ್ಷಗಳ ಗದ್ದಲ ಇತ್ತು ವಿರೋಧ ಇತ್ತು ಎಲ್ಲವೂ ಕೂಡ ಇತ್ತು ಮೊನ್ನೆ ಅಷ್ಟೇ ರಂಜಾನ್ ನಡೆದಾಗ ಮುಸ್ಲಿಂ ಬಾಂಧವರು ಒಂದಷ್ಟು ಕಡೆಯಲ್ಲಿ ಕಣ್ಣಿಗೆ ಕಪ್ಪು ಬಟ್ಟೆಯನ್ನ ಕಟ್ಟಿ ಇದರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಸಾಮೂಹಿಕ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸಿದ್ರು ಇದೆಲ್ಲದರ ನಡುವೆಯೂ ವಿರೋಧದ ನಡುವೆಯೂ ಕೂಡ ಬಿಲ್ ಅನ್ನ ಮಂಡಿಸಲಾಗಿದೆ ವಿಪಕ್ಷಗಳ ಒತ್ತಾಯದಂತೆ ವಕ್ಫ್ ಬಿಲ್ ಜೆಪಿಸಿಗೆ ಒಪ್ಪಿಸಲಾಗಿತ್ತು ವಿಪಕ್ಷಗಳ ಒತ್ತಾಯ ಮಾಡಿದ್ವು ಅಂತ ಹೇಳಿ ಆ ಬಿಲ್ ಅನ್ನ ಜೆಪಿಸಿಗೆ ಒಪ್ಪಿಸಲಾಗಿತ್ತು ಜೆಪಿಸಿಯಲ್ಲಿ ವಿಪಕ್ಷಗಳ ಸದಸ್ಯರು ಸಹ ಇದ್ರು ಚರ್ಚೆ ಕೂಡ ಆಗಿದೆ ವರದಿಯನ್ನ ಪರಾಮರ್ಶೆ ಮಾಡಿ ಇದೀಗ ಜಾರಿಗೆ ಸರ್ಕಾರ ಬದ್ಧವಾಗಿದೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಒಳ್ಳೆಯ ಆಶಯದಿಂದ ಮುಕ್ತ ಮನಸ್ಸಿನಿಂದ ಬಿಲ್ ಅನ್ನ ಮಂಡಿಸ್ತಾ ಇದ್ದೀವಿ ಸಂವಿಧಾನ ಬಾಹಿರ ಅಂತ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ರು ಆದ್ರೆ ಸರ್ವರ ಹಿತ ಕಾಯುವಕ್ಕೆ ನಾವು ಬದ್ಧ ಅಂತ ಹೇಳಿ ಸಚಿವ ಕಿರಣ್ ರಿಜಿಜು ಮಾತನಾಡಿದ್ದಾರೆ ನೂತನ ಉಮೇದ್ ಕಾಯ್ದೆಯಲ್ಲಿ ಸಂಪೂರ್ಣ ಪಾರದರ್ಶಕ ವ್ಯವಸ್ಥೆ ಇದೆ ಆಸ್ತಿ ಪಾಸ್ತಿಗಳ ಆಡಿಟ್ ಹೊಣೆ ನಿರ್ವಹಣೆ ಎಲ್ಲವೂ ಕೂಡ ರಾಜ್ಯ ಸರ್ಕಾರದ್ದು ಅಂತ ರಿಜಿಜು ಮಾತನಾಡಿದ್ದಾರೆ ಏನ್ ಮಾತನಾಡಿದ್ರು ಕೇಳಿಸ್ಕೊಳ್ಳೋಣ सेंट्रलाइज्ड डेटाबेस होगा डिजिटल पोर्टल होगा कोई छुप के अंधेरे रातों में वर्क क्रिएट नहीं कर सकता है इसका पूरा रजिस्ट्रेशन का प्रावधान है ट्रैकिंग होगा निगरानी रखा जाएगा कंप्लायंस का प्रावधान है और जो मैनुअल हाथों से जो गलत होगा उसका भी करेक्शन करने का प्रावधान है ब्यूरोक्रेटिक डिले होता है उसका भी समाधान हमने पूरा बिल में तरीका बना के रखा हुआ है और आखिर में इसका ऑडिट प्रॉपर होना चाहिए तो ऑडिट का भी प्रावधान हम लोग राज्य सरकार को ऊपर में छोड़ रहा है क्योंकि आखिर तो सर ये सारा प्रॉपर्टी का अथॉरिटी राज्य सरकार का है बोर्ड का अपॉइंटमेंट भी राज्य सरकार को करना है केंद्र सरकार का कोई रोल नहीं है लैंड स्टेट सब्जेक्ट है सारा राज्य सरकार को ही करना है इसलिए राज्य सरकारों को हम फुल अथॉरिटी देने के साथ साथ हमारा जो मंत्रालय है वो ऑनलाइन हमेशा जुड़ा रहेंगे कि जो वर्क प्रॉपर्टी क्रिएट किया गया है उसका स्टेटस से वामसी पोर्टल से मिला करके हम लगातार टच में रहेंगे इसलिए कोई इसमें ये नहीं सोचना है कि सेंट्रल गवर्नमेंट कोई एक्स्ट्रा पावर हड़पने जा रहा है क्या बिल्कुल सोचने का नहीं है सेंट्रल ನೋಡಿ 1995ರ ವಕ್ಫ್ ಕಾನೂನು ಏನ್ ಹೇಳಿತ್ತು ಈಗ ಅದಕ್ಕೇನೆ ತಿದ್ದುಪಡಿ ತಂದಿದ್ದಾರೆ ಈ ಹಿಂದೆ ಏನಿತ್ತು ಕಾನೂನು ಅನ್ನೋದನ್ನ ನಾನು ಒಂದು 2 ನಿಮಿಷದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ ವಕ್ಫ್ ಆಸ್ತಿ ವಿವಾದವನ್ನ ಕೋರ್ಟ್ ನಲ್ಲಿ ಮೊದಲು ಪ್ರಶ್ನೆ ಮಾಡೋ ತರ ಇರಲಿಲ್ಲ ಯಾವುದೇ ದಾಖಲೆಗಳು ಇಲ್ಲದೆ ಇದ್ರೂ ಕೂಡ ಯಾವುದೇ ಆಸ್ತಿ ಮೇಲೆ ಹಕ್ಕು ಇರ್ತಿರ್ಲಿಲ್ಲ
ದಾಖಲೆಗಳಿಲ್ಲದೆ ಇದ್ರು ಕೂಡ ಯಾವುದೇ ಆಸ್ತಿ ಮೇಲೆ ಹಕ್ಕಿರ್ತಾ ಇತ್ತು, ಅಂದ್ರೆ ಹಕ್ಕು ಕಳ್ಕೊಳ್ತಾ ಇದ್ರು, ಬೇರೆ ಜನ ಹಕ್ಕು ಕಳ್ಕೊಳ್ತಾ ಇದ್ರು, ವಕಫ್ ಬೋರ್ಡ್ ಹಕ್ಕನ್ನ ಪಡ್ಕೊಳ್ತಾ ಇತ್ತು. ದಾಖಲೆಗಳು ಬೇಕಾಗಿರ್ಲಿಲ್ಲ, ಏನೂ ಬೇಕಾಗಿರ್ಲಿಲ್ಲ. ಮತ್ತೆ ಸಿಯಾ ಮತ್ತೆ ಸುನ್ನಿ ಅಂಡ್ ಶಿಯಾ ಅನ್ನುವಂತಹ 2 ಪ್ರತ್ಯೇಕ ವಕ್ಫ್ ಬೋರ್ಡ್ಗಳಿದ್ವು. ವಕ್ಫ್ ಬೋರ್ಡ್ಗಳು 7% ತೆರಿಗೆಯನ್ನ ಪಾವತಿ ಮಾಡಬೇಕಾಗಿತ್ತು. ಆಸ್ತಿ ವಿವಾದ ವಕಫ್ ಟ್ರಿಬ್ಯುನಲ್ನಲ್ಲೇ ಇತ್ಯರ್ಥ ಆಗಬೇಕಾಗಿತ್ತು. ಅದನ್ನ ಪ್ರಶ್ನೆ ಮಾಡಿ ಅಥವಾ ಆ ಟ್ರಿಬ್ಯುನಲ್ನ ಆದೇಶವನ್ನ ಪ್ರಶ್ನೆ ಮಾಡಿ ಯಾರೂ ಕೂಡ ಕೋರ್ಟ್ಗೆ ಹೋಗೋ ತರ ಇರಲಿಲ್ಲ. ವಕಫ್ ಟ್ರಿಬ್ಯುನಲ್ ಏನು ತೀರ್ಪು ಕೊಡುತ್ತೋ ಅದೇ ಅಂತಿಮ ಆಗ್ತಾ ಇತ್ತು, ಕೋರ್ಟ್ಗೆ ಮತ್ತೆ ಹೋಗೋ ತರ ಇರಲಿಲ್ಲ. ಇನ್ನು ವಕಫ್ ಕಮಿಟಿಯಲ್ಲಿ ಮಹಿಳಾ ಪ್ರಾತಿನಿಧ್ಯ ಇರಲಿಲ್ಲ, ಅಂದ್ರೆ ಮಹಿಳಾ ಸದಸ್ಯರಿಗೆ ಯಾವುದೇ ರೀತಿಯಾದಂತಹ ಅವಕಾಶಗಳು ಇರಲಿಲ್ಲ. ವಕಫ್ ಮಂಡಳಿಯಲ್ಲಿ ಅಧಿಕಾರಿಗಳು ಮತ್ತೆ ಮುಸ್ಲಿಮರಿಗಷ್ಟೇ, ಅಂದ್ರೆ ಮಹಿಳೆಯರನ್ನ ಬಿಟ್ಟು ಮುಸ್ಲಿಮರಿಗಷ್ಟೇ ಅವಕಾಶ ಇತ್ತು. ಮಹಿಳೆಯರ ಪ್ರಾತಿನಿಧ್ಯ ಇರಲಿಲ್ಲ, ಮಹಿಳೆಯರಲ್ಲಿ ಭಾಗಿಯಾಗೋ ತರ ಇರಲಿಲ್ಲ. ಸೊ ಇದು 1995 ಅಲ್ಲಿ ಇದ್ದಂತ ವಕಫ್ ಲಾಸ್ ಅಂತ ಹೇಳ್ಬೋದು, ಅಂದ್ರೆ ಮೊದಲು ಇದ್ದಂಥ ಕಾನೂನುಗಳು. 7% ತೆರಿಗೆಯನ್ನ ಪಾವತಿಸಬೇಕಾಗುತ್ತೆ. ಶಿಯಾ ಅಂಡ್ ಸುನ್ನಿ ಅಂತ 2 ಸೆಪರೇಟ್ ವಕ್ಫ್ ಬೋರ್ಡ್ಗಳಿದಾವೆ. ಈಗ ಯಾವುದೋ ಒಂದು ಆಸ್ತಿ ನೋಡಿದ್ರು, ಆ ಆಸ್ತಿ ವಕಫ್ ಬೋರ್ಡ್ದು ಅಂತ ಅಂದ ತಕ್ಷಣ ಆ ಆಸ್ತಿ ಅವ್ರಿಗೆ ಹೋಗ್ತಾ ಇತ್ತು. ಈಗ ಕರ್ನಾಟಕದಲ್ಲಿ ಅದೇ ಆಗಿದ್ದು. ಬಹಳಷ್ಟು ಜನ ರೈತರ ಇದರಲ್ಲಿ ಪಾಣಿಪತ್ರಗಳಲ್ಲಿ ವಕಫ್ ಬೋರ್ಡ್ ಆಸ್ತಿ ಅಂತ ಬರ್ಕೊಳ್ತಾ ಇದ್ರು. ರೈತರ ಹತ್ರ ದಾಖಲೆಗಳಿದ್ರು ಕೂಡ ರೈತರು ಕೋರ್ಟ್ಗೆ ಹೋಗಿ ಇದು ನಮ್ದು ಅಂತ ಹೇಳೋ ತರ ಆಗ್ತಾ ಇರ್ಲಿಲ್ಲ. ಅಂಥದ್ದು ಒಂದಷ್ಟು ಈ ಹಿಂದೆ ಇದ್ವು. ಈಗ ಉಮೀದ್ ಬಿಲ್ ಅಂತ ಮಾಡಿದಾರಲ್ಲ, ಅಂದ್ರೆ ಈ ವಕಫ್ ಬಿಲ್ ತಿದ್ದುಪಡಿ ಮಸೂದೆ ಉಮೀದ್ ಬಿಲ್ ಮಾಡಿದಾರಲ್ಲ, ಇದರಲ್ಲಿ ಏನೇನು ತಿದ್ದುಪಡಿ ತಂದಿದ್ದಾರೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಪೋರ್ಟಲ್ನಲ್ಲಿ ವಕಫ್ ಆಸ್ತಿಯನ್ನ ರಿಜಿಸ್ಟರ್ ಮಾಡಬೇಕು. ಸೋ ಅಂಡ್ ಸೋ ಏಕರ್ಸು, ಸೋ ಅಂಡ್ ಸೋ ಜಮೀನು, ಈ ಜಾಗ ಇಂಥ ಊರಲ್ಲಿರೋದು, ಇಂಥ ತಾಲೂಕಲ್ಲಿರೋದು, ಇದು ವಕಫ್ ಆಸ್ತಿ ಅಂತ ಈಗ ಅದನ್ನ ರಿಜಿಸ್ಟರ್ ಮಾಡಬೇಕಾಗತ್ತೆ. ಇನ್ನು ವಕಫ್ ಆಸ್ತಿಗಳ ಸರ್ವೆ ಇನ್ನು ಮುಂದೆ ಜಿಲ್ಲಾಧಿಕಾರಿಗಳು ನಿರ್ವಹಿಸ್ತಾರೆ. ಮೊದಲು ಕಮಿಟಿ ಅಧ್ಯಕ್ಷರಿದ್ರಲ್ವಾ, ಈಗ ಆ ರೀತಿ ಆಗೋದಿಲ್ಲ, ಅದನ್ನ ಜಿಲ್ಲಾಧಿಕಾರಿಗಳೇ ನಿರ್ವಹಿಸ್ತಾರೆ ಇನ್ನು ಮುಂದೆ. ವಕ್ಫ್ ಕಮಿಟಿಯಲ್ಲಿ ಕನಿಷ್ಠ ಓರ್ವ ಮಹಿಳಾ ಸದಸ್ಯರಾದ್ರೂ ಕಡ್ಡಾಯವಾಗಿರ್ಲೇಬೇಕು. ವಕಫ್ ಬೋರ್ಡ್ ಒಂದು ಕಮಿಟಿ ಇರುತ್ತಲ್ವಾ, ಈ ಮೊದಲು ಅಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಇರಲಿಲ್ಲ, ಮಹಿಳೆಯರು ಭಾಗಿಯಾಗೋಗಿರ್ಲಿಲ್ಲ. ಈಗ ಓರ್ವ ಮಹಿಳಾ ಸದಸ್ಯರು ಆ ಕಮಿಟಿಯಲ್ಲಿ ಇರೋದು ಕಡ್ಡಾಯ. ಮಿನಿಮಮ್ ಒಬ್ಬ ಮಹಿಳೆ ಆದ್ರೂ ಇರಲೇಬೇಕು. ಇನ್ನು ಆಸ್ತಿ ವಿವಾದ ಕೋರ್ಟ್ನಲ್ಲಿ ಪ್ರಶ್ನಿಸೋದಕ್ಕೆ ಈಗ ಉಮೀದ್ ಬಿಲ್ನಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈಗ ಸೋ ಅಂಡ್ ಸೋ ಯಾರ್ದೋ, ಫಾರ್ ಎಕ್ಸಾಂಪಲ್ ಈಗ ಯಾರ್ದೋ ಜಮೀನು XYZ ಜಮೀನು, ABC ಅನ್ನೋರು ಯಾರು ಅದನ್ನ ವಕಫ್ ಬೋರ್ಡ್ ಆಸ್ತಿ ಅಂತ ಮಾಡಿಬಿಟ್ರು ಅಂದ್ರೆ ಈ XYZ ಅನ್ನೋರು ಕೋರ್ಟ್ಗೆ ಹೋಗೋ ತರ ಇರಲಿಲ್ಲ. ಈಗ ಆ ಆಸ್ತಿ ವಿವಾದವನ್ನ ಕೋರ್ಟ್ನಲ್ಲಿ ಪ್ರಶ್ನಿಸೋದಕ್ಕೆ ಉಮೀದ್ ಬಿಲ್ ಅವಕಾಶ ಮಾಡಿಕೊಟ್ಟಿದೆ. ತದನಂತರ ಇನ್ನು ಮುಂದೆ ವಕಫ್ ಬೋರ್ಡ್ನಲ್ಲಿ ಮುಸ್ಲಿಮೇತರ ಸದಸ್ಯರಿಗೂ ಕೂಡ ಅವಕಾಶ ಇದೆ. ನೋಡಿ, ಈ ಹಿಂದೆ ಇದ್ದಂತಹ ಬಿಲ್ಲಲ್ಲಿ, ಅಂದ್ರೆ ಈ ಹಿಂದೆ ಇದ್ದಂತಹ ಮಸೂದೆಯಲ್ಲಿ ಅಥವಾ ಕಾನೂನಲ್ಲಿ ಮುಸ್ಲಿಮರನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಆ ಬೋರ್ಡ್ನಲ್ಲಿ, ವಕಫ್ ಬೋರ್ಡ್ನಲ್ಲಿ ಇರೋದಕ್ಕೆ ಅವಕಾಶ ಇರಲಿಲ್ಲ. ಈಗ ವಕಫ್ ಬೋರ್ಡ್ನಲ್ಲಿ ಮುಸ್ಲಿಮೇತರ ಸದಸ್ಯರಿಗೂ ಕೂಡ ಇರೋದಕ್ಕೆ ಅವಕಾಶ ಇದೆ. ಮತ್ತೆ ವಕ್ಫ್ ಬೋರ್ಡ್ಗಳು 5% ತೆರಿಗೆಯನ್ನ ಪಾವತಿಸಬೇಕಾಗುತ್ತೆ. ಮೊದಲು 7% ತೆರಿಗೆ ಪಾವತಿ ಮಾಡಬೇಕಾಗಿತ್ತು, ಈಗ 5% ತೆರಿಗೆಯನ್ನ ಪಾವತಿಸಬೇಕಾಗುತ್ತೆ. ಮತ್ತೆ ವಕ್ಫ್ ಟ್ರಿಬ್ಯುನಲ್ ಏನು ಆದೇಶ ಕೊಡುತ್ತಲ್ಲ, ಮೊದಲು ಅದೇ ಅಂತಿಮ ಇತ್ತು. ಈಗ ಉಮೇದ್ ಬಿಲ್ ಪ್ರಕಾರ ಆ ಆದೇಶವನ್ನ ಪ್ರಶ್ನಿಸಿ ಯಾವುದೇ ಕೋರ್ಟ್ಗೆ ಹೋಗಬಹುದು. ವಕಫ್ ಮಂಡಳಿಯಲ್ಲಿ ಅನ್ಯ ಧರ್ಮೀಯರಿಗೂ ಕೂಡ ಅವಕಾಶ ಇದೆ. ವಕ್ಫ್ ನಿರ್ಧಾರಕ್ಕೆ ಆಕ್ಷೇಪ ಇದ್ರೆ 90 ದಿನಗಳಲ್ಲಿ ಕೋರ್ಟ್ ಮೊರೆ ಹೋಗಬಹುದು. ವಕ್ಫ್ ಬೋರ್ಡ್ನ ನಿರ್ಧಾರದಲ್ಲಿ ಯಾವುದಾದ್ರೂ ಅಬ್ಜೆಕ್ಷನ್ ಫೈಲ್ ಮಾಡೋದಿದ್ರೆ, ಯಾವುದಾದ್ರೂ ಆಕ್ಷೇಪ ಇದ್ರೆ ವಿದಿನ್ 90 ಡೇಸ್ ಕೋರ್ಟ್ ಮೊರೆ ಹೋಗಬಹುದು. ಕೋರ್ಟ್ನಲ್ಲಿ ಅದರಲ್ಲಿ ಕೇಸ್ ಮೂವ್ ಮಾಡಬಹುದು, ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು. ವಕಫ್ ಟ್ರಿಬ್ಯುನಲ್ ಏನ್ ಆದೇಶ ಕೊಡುತ್ತೋ ಮೊದಲು ಅದನ್ನ ಪ್ರಶ್ನೆ ಮಾಡೋ ಹಾಗಿರ್ಲಿಲ್ಲ, ಆ ಟ್ರಿಬ್ಯುನಲ್ ಆದೇಶನೇ ಫೈನಲ್ ಆಗಿತ್ತು. ಇವಾಗ ಉಮೀದ್ ಬಿಲ್ ಅಂತ ಏನ್ ಮಾಡಿದ್ದಾರೆ, ನೇಮ್ ಚೇಂಜ್ ಮಾಡಿದಾರಲ್ಲ, ವಕ್ಫ್ ಬಿಲ್ ಅನ್ನೋದನ್ನ ಉಮೀದ್ ಬಿಲ್ ಅಂತ, ಇವಾಗ ಅದನ್ನ ಕ್ವೆಶ್ಚನ್ ಮಾಡಬಹುದು. ಟ್ರಿಬ್ಯುನಲ್ ಏನೇ ಆದೇಶ ಕೊಟ್ಟರು ಕೂಡ ಆ ಆದೇಶವನ್ನ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಬಹುದು, ಕ್ವೆಶ್ಚನ್ ಮಾಡಬಹುದು ಅಂತ ಒಂದು ಅವಕಾಶವನ್ನ ಈ ಉಮೀದ್ ಬಿಲ್ ಮಾಡಿಕೊಟ್ಟಿದೆ. ನಮ್ಮ ಜೊತೆಗೆ ಇದೇ ವಿಚಾರವಾಗಿ ಇವತ್ತಿನ ಪವರ್ ಫೋಕಸ್ ನಲ್ಲಿ ಚರ್ಚೆ ಮಾಡೋದಾದ್ರೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಾಗರಾಜ್ ನಾಯಕ್ ಬಿಜೆಪಿ ವಕ್ತಾರರು, ಜೊತೆಗೆ ಬಸವರಾಜ್ ಇಟ್ನಾಳ್ ಹಿರಿಯ ಪತ್ರಕರ್ತರು, ಇಬ್ರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಬಿಜೆಪಿ ವಕ್ತಾರರು ಕೂಡ ಇದ್ದಾರೆ ನಮ್ಮ ಜೊತೆಗೆ. ನಾಗರಾಜ್ ನಾಯಕ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾನು ಮೊದಲಿಗೆ ಬಸವರಾಜ್ ಸರ್ ಹತ್ರ ಮಾತನಾಡ್ತೀನಿ. ಸರ್, ವಕಫ್ ಬೋರ್ಡ್ ಇಂದ ಏನೇನೆಲ್ಲ ಪ್ರಾಬ್ಲಮ್ ಆಗಿತ್ತು, ಅಂದ್ರೆ ಜನ ಯಾವ ರೀತಿ, ರೈತರು ತಮ್ಮ ಜಾಗವನ್ನ ಕಳ್ಕೊಂಡು, ಕರ್ನಾಟಕದಲ್ಲಂತೂ ಈಗ ಕಳೆದ ಒಂದಷ್ಟು ತಿಂಗಳುಗಳ ಹಿಂದೆ ಅದು ದೊಡ್ಡ ಒಂದು ಹೋರಾಟವೇ ಆಗೋಗ್ಬಿಟ್ಟಿತ್ತು. ಬಿಜೆಪಿ ಕೂಡ ಪ್ರತ್ಯೇಕ ಹೋರಾಟ ಮಾಡಿತ್ತು, ಅದಕ್ಕೆ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ರು. ರೈತರು ಕೂಡ ನಮ್ಮ ಆಸ್ತಿ ಕಳೆದೋಗ್ತಾ ಇದೆ, ಮಠಮಾನ್ಯಗಳ ಆಸ್ತಿ ಎಲ್ಲವೂ ಕೂಡ ವಕ್ಫ್ ಬೋರ್ಡ್ ಪಾಲಾಗ್ತಾ ಇದೆ ಅನ್ನುವಂಥ ಒಂದು ಗಂಭೀರ ಆರೋಪ ಇತ್ತು. ಸದ್ಯ ಹಲವು ವಿರೋಧಗಳ ನಡುವೆ
ಮುಸ್ಲಿಂ ಸಮುದಾಯದ ವಿರೋಧದ ನಡುವೆ ಕೂಡ ಈಗ ತಿದ್ದುಪಡಿ ಮಸೂದೆಯನ್ನ ಕೇಂದ್ರ ಸರ್ಕಾರ ಮಂಡಿಸಿದೆ ಸರ್. ಇವತ್ತು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅದನ್ನ ಮಂಡಿಸಿದ್ದಾರೆ. ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಇಲ್ಲ, ಈ ವಕ್ಫ್ ಆಕ್ಟ್ ಅನ್ನೋದಿದೆಯಲ್ಲ, ಈ ಮುಸಲ್ಮಾನ್ ವಕ್ಫ್ ಆಕ್ಟ್ ಅನ್ನ ಮೊದಲು ಮಾಡಿದ್ದು ಬ್ರಿಟಿಷರು. ಯಾಕಂದ್ರೆ ಬ್ರಿಟಿಷರಿಗೆ ಇಲ್ಲಿನ ಮುಸ್ಲಿಂ ಮತ್ತು ಹಿಂದೂ ಸಮುದಾಯಗಳನ್ನ ವಿಭಜನೆ ಮಾಡೋದು ಬಹಳ ಮುಖ್ಯ ಆಗಿತ್ತು. ಆಮೇಲೆ ಇಂಡಿಯಾ ಪಾಕಿಸ್ತಾನ ವಿಭಜನೆ ಆದ್ಮೇಲೆ ಇಲ್ಲಿ ಯಾರು ಉಳಿದ್ರಲ್ಲ ಮುಸ್ಲಿಮ್ರು, ಅವ್ರನ್ನ ಸ್ವಲ್ಪ ಓಲೈಸ್ಕೊಂಡಿರೋದು ರಾಜಕೀಯವಾಗಿ ಕಾಂಗ್ರೆಸ್ಗೆ ಮತ್ತು ನೆಹರು ಅವ್ರಿಗೆ ಮುಖ್ಯ ಆಗಿತ್ತು. ಅವರು ಅಮೆಂಡ್ಮೆಂಟ್ ತರ್ತಾರೆ. ಆದ್ರೆ ಈಗ ಆ ಸಂದರ್ಭ ಇಲ್ಲ. ಯಾಕಂದ್ರೆ ಅಂದಿನಿಂದ ಇಂದಿನವರೆಗೂ ಯಾವ್ಯಾವ್ದು ಜಾಗವನ್ನು ಯಾವ ತರ ಅಮೆಂಡ್ಮೆಂಟ್ ಗಳನ್ನ ವಕ್ಫ್ ಆಕ್ಟ್ ಮಾಡಿದ್ರು ಅಂದ್ರೆ, ವಕ್ಫ್ ಬೋರ್ಡ್ ಒಂದು ಯಾವ್ದೋ ಒಂದು ಜಾಗವನ್ನ, ನನ್ನ ಜಾಗ ಆಗ್ಲಿ, ನಿಮ್ಮ ಜಾಗ, ನಿಮ್ಮ ಮನೆ ಆಗಿರ್ಲಿ, ಮಠ ಆಗಿರ್ಲಿ, ಜಮೀನಾಗಿರ್ಲಿ, ಇದು ವಕ್ಫ್ ಆಗಿತ್ತು ಅಂತ ಒಂದು ಶರ ಬರೆದು ಬಿಟ್ರೆ ಅದಕ್ಕೆ ಬಿಡುಗಡೆನೆ ಇಲ್ಲ, ಅದಕ್ಕೆ ಅಪೀಲ್ ಇಲ್ಲ, ಬಿಡುಗಡೆನೆ ಇಲ್ಲ. ಹೀಗಿರುವಾಗ ಇದನ್ನ ಕೇವಲ ಓಲೈಕೆಗೋಸ್ಕರ ಇನ್ನು ಮುಂದೆ ಬೆಳೆಸ್ಕೊಂಡು ಹೋಗುವಂತ ಅಗತ್ಯ ಇಲ್ಲ. ಹೀಗಾಗಿ ಇದೊಂದು ಒಳ್ಳೆಯ ತೀರ್ಮಾನ ಅಂತಾನೆ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿನ ಮುಸಲ್ಮಾನ್ ಬಾಂಧವರು ಚೆನ್ನಾಗೇ ಇದ್ದಾರೆ ನಮ್ಮ ಜೊತೆ, ಅವ್ರಿಗೆ ನಮ್ಗೆ ದೋಷ ಇಲ್ಲ. ಆದ್ರೆ ಈ ಮುಸ್ಲಿಂ ನಾಯಕರುಗಳು ಮತ್ತು ಹಿಂದೂ ನಾಯಕರುಗಳು ಇವ್ರ ಮಧ್ಯೆ ಒಂದು ರಾಜಕಾರಣಕ್ಕೋಸ್ಕರ ಇದನ್ನ ವಿನಾಕಾರಣ ಬೆಳೆಸ್ತಿದ್ದಾರೆ. ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಸಿಂಧೂರ, ಈ ವಕ್ಫ್ ಅನ್ನೋದು ಒಂದು ದಾನ, ಒಂದು ದತ್ತಿ. ಆ ದಾನದ ಜಮೀನು ಎಷ್ಟಿದೆ ಅಂದ್ರೆ ರೈಲ್ವೆ ಇಲಾಖೆಗಿಂತ ಒಂದು ಕೈ ಮೇಲೆ ಅನ್ನೋ ತರ ಇದೆ. ಹಾಗಿರುವಾಗ ಅಷ್ಟೆಲ್ಲ ಜಮೀನು ಇಟ್ಕೊಂಡು ಈ ವಕ್ಫ್ ಬೋರ್ಡ್, ಆಲ್ ಇಂಡಿಯಾ ವಕ್ಫ್ ಬೋರ್ಡ್ ಏನಿದೆ, ಅವರು ಏನು ಕಲ್ಯಾಣ ಕಾರ್ಯಕ್ರಮ ಮಾಡಿದ್ರು ಮುಸ್ಲಿಮರಿಗೆ? ಏನು ಮಾಡಿಲ್ಲ. ಅನೇಕ ವಕ್ಫ್ ಆಸ್ತಿಗಳನ್ನ ಬಾಡಿಗೆ ಕೊಟ್ಟು ಲಾಭ ಮಾಡ್ಕೊಳ್ತಿದ್ದಾರೆ. ದಟ್ ಈಸ್ ಅಬ್ಸಲ್ಯೂಟ್ಲಿ ನಾನ್ ಸೆನ್ಸ್. ಅದಕ್ಕೋಸ್ಕರ ಈ ಒಂದು ವಕ್ಫ್ ತಿದ್ದುಪಡಿ ಇದೆಯಲ್ಲ, ಇದು ಎಕ್ಸ್ಟ್ರೀಮ್ಲಿ ವೆಲ್ಕಮ್. ಇದು ಆಗ್ಬೇಕಾದ್ರೆ ಮತ್ತು ಆಗ್ತಾ ಇದೆ ಕೂಡ. ಎಸ್ ನಾಗರಾಜ್, ಏನ್ ಹೇಳ್ತೀರಿ? ಪ್ರತಿಪಕ್ಷಗಳ ಸಾಕಷ್ಟು ವಿರೋಧ ಇತ್ತು, ಗಲಾಟೆ ಗದ್ದಲ ಇತ್ತು, ಹಲವು ಮುಸಲ್ಮಾನ್ ಬಾಂಧವರ ವಿರೋಧ ಕೂಡ ಇತ್ತು. ಬಟ್ ಕೆಲವೊಂದು ಜಾಗದಲ್ಲಿ ಇವತ್ತು ಮುಸ್ಲಿಂ ಮಹಿಳೆಯರು ಇದನ್ನ ಸ್ವಾಗತಾರ್ಹ ಅಂತ ಹೇಳಿದ್ದಾರೆ, ಮೋದಿ ಅವರಿಗೆ ಜೈ ಅಂತ ಹೇಳಿದ್ದಾರೆ. ಯಾಕಂದ್ರೆ ಮಹಿಳೆಯರಿಗೆ ಇದರಲ್ಲಿ ಪ್ರಾತಿನಿಧ್ಯ ಇರಲಿಲ್ಲ. ಈಗ ಕನಿಷ್ಠ ಕಮಿಟಿಯಲ್ಲಿ ಒಬ್ಬ ಮಹಿಳೆಯಾದ್ರೂ ಇರಬೇಕು ಅನ್ನುವಂಥ ರೂಲ್ ಇದೆ ಈಗ ತಿದ್ದುಪಡಿಯಲ್ಲಿ. ಈ ಕಾನೂನಿಗೆ ಕೇವಲ ಹಿಂದೂಗಳಷ್ಟೇ ಬೆಂಬಲ ಕೊಡ್ತಾ ಇಲ್ಲ ಮೇಡಮ್, ಇದರ ಜೊತೆಗೆ ಕ್ರಿಶ್ಚಿಯನ್ರು, ಕೇರಳ ಕೆಥೋಲಿಕ್ ಬಿಷಪರ ಮಂಡಳಿ ಸಹಿತ ಬೆಂಬಲವನ್ನ ಕೊಟ್ಟಿದೆ. ಅದೇ ರೀತಿ ಮುಸ್ಲಿಂ ಮಹಿಳೆಯರು ಸಹಿತ ಇದಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅಂತ ನೋಡಿದ್ರೆ ಎಲ್ಲೋ ಈ ಕಾನೂನಿನಲ್ಲಿ ಒಂದು ದೊಡ್ಡದಾದಂತ ಕೊರತೆ ಇತ್ತು ಅಂತ ಅನಿಸ್ತದೆ. 1995 ಏನು ಕಾಂಗ್ರೆಸ್ ಸರ್ಕಾರ ತಂದ ವಕ್ಫ್ ಕಾಯ್ದೆಯನ್ನ ಒಂದು ಸಲ ಸರಿಯಾಗಿ ತೆಗೆದು ನೋಡಿದ್ರೆ ಅದು ಶಾರಿಯತ್ನ ಒಂದು ಭಾಗವನ್ನೇ ಭಾರತದಲ್ಲಿ ಜಾರಿಗೊಳಿಸಿರುವಂತ ಒಂದು ಭಾವ ವ್ಯಕ್ತವಾಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಯಾವುದೋ ಭೂಮಿಯನ್ನ ವಕ್ಫ್ ಭೂಮಿ ಅಂತ ಹೇಳಿ ಘೋಷಣೆ ಮಾಡಿಕೊಳ್ಳುವಂತ ಅಧಿಕಾರವನ್ನ ಕೊಟ್ಟಿದ್ರು. ಅದಕ್ಕಿಂತ ಮೊದಲು ವಕ್ಫ್ ಆಸ್ತಿಗಳಂದ್ರೆ ಏನು ಅನ್ನುವಂಥದ್ದನ್ನ ಮುಸ್ಲಿಂ ಧಾರ್ಮಿಕ ಕಾನೂನಿನ ಅಡಿಯಲ್ಲಿ ನೋಡಿದ್ರೆ, ವಕ್ಫ್ ಆಸ್ತಿ ಅಂತ ಹೇಳಿದ್ರೆ ಧಾರ್ಮಿಕ, ಭಕ್ತಿಪೂರ್ವಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ಒಬ್ಬನು ಕೊಡತಕ್ಕಂತಹ ದಾನವನ್ನ ವಕ್ಫ್ ಆಸ್ತಿ ಅಂತ ಪರಿಗಣಿಸಬೇಕು. ಅಂದಮೇಲೆ ಅದರ ಅರ್ಥ, ಯಾರೇ ದಾನ ಕೊಡುದಿದ್ರೆ ಹಿ ಶುಡ್ ಬಿ ದ ಅಬ್ಸಲ್ಯೂಟ್ ಓನರ್ ಆಫ್ ದ ಪ್ರಾಪರ್ಟಿ. ಆದ್ರೆ ಹಿಂದಿನ ಕಾಯ್ದೆಯಲ್ಲಿ 95ರ ಕಾಯ್ದೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ ಯಾವುದೇ ಆಸ್ತಿಯನ್ನ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಿಕೊಳ್ಳುವಂತ ಅಧಿಕಾರ ಇತ್ತು. ಇದು ಒಂದು ರೀತಿಯ ಬಲವಂತದ ಕಾನೂನು, ಅನ್ಯ ಮತೀಯರ ಮೇಲೆ ಇದು ಒಂದು ಸವಾರಿ ಮಾಡುವಂತ ಕಾನೂನಾಗಿತ್ತು. ಹಿಂದೂಗಳ ಆಸ್ತಿಯನ್ನು, ಹಿಂದೂಗಳ ಮಠದ ಆಸ್ತಿಯನ್ನು, ಪೂಜಾ ಸ್ಥಳವನ್ನು, ಗೋಮಾಳಗಳನ್ನು, ಇವೆಲ್ಲವನ್ನ ಸರ್ಕಾರಿ ಆಸ್ತಿಗಳನ್ನು ಸಹಿತ ವಕ್ಫ್ ಆಸ್ತಿ ಅಂತ ಹೇಳಿ ಘೋಷಣೆ ಮಾಡ್ಕೊಳ್ತಾ ಇದ್ರು. ಬಹುಶಃ ಒಂದು ಸರ್ವೆ ನಂಬರ್ ನಲ್ಲಿ ಉದಾಹರಣೆಗೆ 100 ಎಕರೆ ಜಮೀನಿದ್ರೆ ಅದರಲ್ಲಿ 1 ಗುಂಟೆ ಜಮೀನು ವಕ್ಫ್ ಆಸ್ತಿ ಅಂತ ಹೇಳಿ ಯಾರಾದ್ರೂ ದಾನ ಕೊಟ್ಟಿದ್ರೆ ಸಂಪೂರ್ಣ 100 ಎಕರೆಯನ್ನ ಕಬ್ಜಾ ಮಾಡುವಂತ ಒಂದು ಅಧಿಕಾರ ಹಿಂದಿನ ಆಕ್ಟ್ ನಲ್ಲಿ ಇತ್ತು. ಆದ್ದರಿಂದ ಇವೆಲ್ಲವನ್ನ ಪರಿಶೀಲಿಸಿ ನೋಡ್ರಿ, ಮುಸ್ಲಿಮರೇತರರು ಸಹಿತ ವಕ್ಫ್ ಮಂಡಳಿಯಲ್ಲಿ ಇರಲಿಲ್ಲ ಅಂತ ಹೇಳಿದ್ರಿ, ಹೆಂಗಸರು ಇರಲಿಲ್ಲ ಅಂತ ಹೇಳಿದ್ರಿ, ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಸ್ಥಾನಮಾನ ಇರಲಿಲ್ಲ. ಈಗ ಒಂದು ಪ್ರಶ್ನೆಯನ್ನ ನಾನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಿಂದೂಗಳಿಗೆ ಸೇರಿರುವಂತಹ ತಲತಲಾಂತರದಿಂದ RTCಯಲ್ಲಿ ಅವರ ಹೆಸರು ಬಂದಿರತಕ್ಕಂತ ಆಸ್ತಿಗಳನ್ನ ವಕ್ಫ್ ಆಸ್ತಿಗಳು ಅಂತ ಘೋಷಣೆ ಮಾಡಿದಾಗ ಅದು ವಕ್ಫ್ ಟ್ರಿಬ್ಯುನಲ್ ನ ಹೊರತಾಗಿ ಇನ್ನೆಲ್ಲವೂ ಸಹಿತ ಪ್ರಶ್ನಿಸಬಾರದು ಅಂತ ಹೇಳಿದ್ರೆ ಇದು ಒಂದು ರೀತಿಯ ಅಂಧ ಕಾನೂನಾಗಿತ್ತು.
ಇದು ಶಾರಿಯತ್ನ ಭಾಗ ಆಗಿತ್ತು. ಬಹುಶಃ ಸೌದಿ ಅರೇಬಿಯಾದಲ್ಲಿ ಇರಬೇಕಾದಂತ ಕಾನೂನನ್ನ ಭಾರತದಲ್ಲಿ ತಂದಂಗಾಗಿತ್ತು. ಆದ್ರೆ 2024ರ ಈ ಕಾಯ್ದೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನಿರ್ವಹಣೆಯಲ್ಲಿ ಪಾರದರ್ಶಕತೆ ಮತ್ತು ಕೊರತೆ, ದುರುಪಯೋಗ, ಭ್ರಷ್ಟಾಚಾರ, ಈ ಆರೋಪಗಳ ಹಿನ್ನೆಲೆಯಲ್ಲಿ ಈ ಕಾಯ್ದೆಯನ್ನ ತಂದಿರುವಂತಹದ್ದು. ಹೆಂಗಸರನ್ನ ವಕ್ಫ್ ಟ್ರಿಬ್ಯುನಲ್ ಒಳಗೆ ಸೇರಿಸ್ಕೊಳ್ದೇ ಇರ್ತಕ್ಕಂಥದ್ದು ಅಥವಾ ಇನ್ನಿತರ ಸಮುದಾಯದವರನ್ನ ಸೇರಿಸ್ಕೊಳ್ದೇ ಇರ್ತಕ್ಕಂಥದ್ದು, ಇದು ಘನಘೋರವಾದಂತ ಅನ್ಯಾಯ ಆಗಿತ್ತು. ಯಾರೋ ವಕ್ಫ್ ಆಸ್ತಿಯನ್ನ, ಒಂದಿಷ್ಟು ಭೂಮಿಯನ್ನ ನಿಮಗೆ ದಾನ ಕೊಟ್ಟಿರುವುದರಿಂದ ಅದು ವಕ್ಫ್ ಪ್ರಾಪರ್ಟಿ ಆಗ್ತದೆ ಅನ್ನುವಂತ ಏನು ಕಡಾಖಂಡಿತವಾದಂತ ಒಂದು ನಿಲುವನ್ನ ಏನ್ ತಳಿತಾ ಇದ್ರಲ್ಲ, ಈಗ ನಾನು ಅವರಿಗೆಲ್ಲ ಒಂದು ಪ್ರಶ್ನೆ ಮಾಡ್ತೇನೆ. ಸಮಸ್ತ ಭೂಮಂಡಲವನ್ನ ಬಲಿ ಚಕ್ರವರ್ತಿ ವಾಮನನಿಗೆ ದಾನ ಮಾಡಿದ್ದ. ವಾಮನನ ಹಿಂದೂಗಳ ದೇವತೆಗಳಂತ ಕರೀತೀವಿ. ಹಾಗಂತ ಇಡೀ ಭೂಮಂಡಲ ನಮ್ದಂತ ಹೇಳ್ಕೊಳ್ಳಿಕ್ಕಾಗ್ತದ್ಯಾ? ಸಂವಿಧಾನವನ್ನ ಯಾವಾಗ ನಾವು ಬೆಂಬಲಿಸ್ತೀವಿ, ಭಾರತೀಯ ಕಾನೂನನ್ನ ಯಾವಾಗ ನಾವು ಬೆಂಬಲಿಸ್ತೀವಿ ಅಂದ ಮೇಲೆ ಸಂವಿಧಾನದ ರೀತ್ಯ ಆ ಕಾನೂನು ಇರಬೇಕು. ಹಿಂದಿನ 95ರ ಆ ವಕ್ಫ್ ಆಕ್ಟ್ ಏನಿದೆ ಅದು ಭಾರತದ ಸಂವಿಧಾನದ ಪ್ರಕಾರ ಇರಲಿಲ್ಲ. ಇವತ್ತು ಅದಕ್ಕಾಗಿ ಮಹಿಳೆಯರು ಸಹಿತ ಅದನ್ನ ಬೆಂಬಲಿಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಮಹಿಳೆಯರು ಬೆಂಬಲಿಸ್ತಾ ಇದ್ದಾರೆ. ಇನ್ನೊಂದು ದೃಷ್ಟಿಕೋನದಲ್ಲಿ ಹೋದ್ರೆ ಮುಸ್ಲಿಮರಲ್ಲಿರ್ತಕ್ಕಂಥ ಬಡವರಿಗೆ ಇದು ಅನುಕೂಲವಾಗ್ತಕ್ಕಂಥದ್ದು. ವಕ್ಫ್ ಹೆಸರಿನಲ್ಲಿ ಮುಸ್ಲಿಮರಲ್ಲಿರುವಂತ ಉಳ್ಳವರು ವಕ್ಫ್ ಆಸ್ತಿಗಳನ್ನ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಬಾಡಿಗೆ ಕೊಟ್ಟು ಅವುಗಳಿಂದ ಕೋಟ್ಯಾಂತರ ರೂಪಾಯಿ ಲಾಭವನ್ನು ಹೊಡಿತಾ ಇದ್ರು. ಈ ವಕ್ಫ್ ಆಸ್ತಿಗಳ ದುರುಪಯೋಗ ಆಗ್ತಾ ಇತ್ತು. ಮಾಣಿಪಾಡಿಯವರು ಸಹಿತ ತಮ್ಮ ಒಂದು ರಿಪೋರ್ಟ್ ನಲ್ಲಿ ಈ ಕುರಿತು ವ್ಯಾಪಕವಾಗಿ ಹೇಳಿದ್ದಾರೆ. ಹಾಗಾಗಿ ಈ ಮಸೂದೆಯನ್ನ ತಂದಿರುವುದರಿಂದ ಯಾರಿಗೂ ಸಹಿತ ತೊಂದರೆ ಇಲ್ಲ.